ಹಲೋ ಫ್ರೆಂಡ್ಸ್. ಅಯ್ಯೋ, ನಮ್ಮ ಮಗು ಏನು ಜವಾಬ್ದಾರಿನೇ ತಗೋತಾ ಇಲ್ಲ. ನನ್ನ ಮಗ ಮಗಳು ಯಾರೇ ಇರಲಿ, ಅವ್ರ ಜವಾಬ್ದಾರಿನೇ ತಗೋತಾ ಇಲ್ಲ ರೀ. ಏನ್ ಹೇಳಿದ ಕೆಲಸನೂ ಮಾಡಲ್ಲ, ತುಂಬಾ ಬೇಜವಾಬ್ದಾರಿ. ನನ್ಗಂತೂ ಒಬ್ಳೆ ಅಥವಾ ಒಬ್ಬನೇ ಮಾಡಿ 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 ಸಾಕಾಗೋಗಿದೆ. ಯಾವಾಗ ಬರುತ್ತೋ ಜವಾಬ್ದಾರಿ ಅಂತ ನೀವು ಯಾವತ್ತಾರು ನಿಮ್ಮ ಮಗುವಿನ ಬಗ್ಗೆ, ನಿಮ್ಮ ಮಗ ಅಥವಾ ಮಗಳ ಬಗ್ಗೆ ಗೊಣಗಾಡ್ಕೊಂಡಿದ್ದು, ಸಿಟ್ ಮಾಡ್ಕೊಂಡಿದ್ದು ಇದೆಯಾ? ಈಗಲೂ ನಿಮ್ಗೆ ಅದ್ರ ಬಗ್ಗೆ ಯೋಚನೆ ಬರ್ತಿದ್ಯಾ? ಹಾಗಿದ್ರೆ ಮಕ್ಕಳನ್ನ ಜವಾಬ್ದಾರಿಯುತವಾಗಿ ಬೆಳೆಸೋದು ಹೇಗೆ ನೋಡೋಣ ಇವತ್ತಿನ ಸಂಚಿಕೆ. ಇದು ಜೀವನ ಪ್ರಗತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಾನು ಪ್ರತಿ ಗುರುವಾರ ಇಲ್ಲಿ ಮಕ್ಕಳ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ವಿವರವಾದ ಮಾಹಿತಿಯನ್ನ ಕೊಡ್ತೀನಿ. ಒಂದೊಂದು ಉಪಯುಕ್ತವಾಗಿರುತ್ತೆ. ಮಕ್ಕಳ ಬೆಳೆಸುವಿಕೆಯಲ್ಲಿ, ಮಕ್ಕಳು ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳೋದ್ರಲ್ಲಿ ಈ ವಿಷಯ ಬಹಳ ಮುಖ್ಯ ಆಗಿರುತ್ತೆ. ಅದರಿಂದ ಪೂರ್ತಿಯಾಗಿ ನೋಡಿ, ಉಪಯೋಗ ತೆಗೆದುಕೊಳ್ಳಿ. ಇಷ್ಟ ಆದಾಗ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮಗ ಅಥವಾ ಮಗಳು ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ, ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಳೋದಿಲ್ಲ, ಕೆಲಸ ಪೂರ್ತಿಯಾಗಿ ಮುಗಿಸೋದಿಲ್ಲ. ಇದೆಲ್ಲ ಅವರ ಸೋಮಾರಿತನನೋ ಅಥವಾ ಪೋಷಕರು ಬೆಳೆಸುವಿಕೆಯಲ್ಲಿ ಇರುವಂತಹ ತಪ್ಪು? ಇದ್ರ ಬಗ್ಗೆ ಯೋಚನೆ ಮಾಡೋಣ. ಈ ಜವಾಬ್ದಾರಿ ಅನ್ನೋದು ಇದೆಯಲ್ಲ, ಇದು ಹುಟ್ಟುತ್ತಾ ಇಂದ ಬರೋದಿಲ್ಲ. ಇದನ್ನ ಮನುಷ್ಯನ ಜೀವನ ಕೌಶಲ್ಯ ಅಂತ ಕರಿತೀವಿ. ಯಾಕೆಂದ್ರೆ ಇದನ್ನ ಮನೆಯಲ್ಲೇ ಅಡಿಪಾಯ ಹಾಕಿ ಬೆಳೆಸ್ಬೇಕಾಗುತ್ತೆ. ಸುಮ್ಮನೆ ಒಂದೇ ಸಾರಿ ಜವಾಬ್ದಾರಿ ಬಾ ಅಂದ್ರೆ ಬರೋದಿಲ್ಲ. ಅದಕ್ಕೆ ಏನೇನ್ ಮಾಡ್ಬೇಕು? ಮೊಟ್ಟ ಮೊದಲನೇದಾಗಿ ವಯಸ್ಸಿಗೆ ತಕ್ಕಷ್ಟು ಕೆಲಸವನ್ನ ಕೊಡಬೇಕು. ಕೆಲಸ ಕೊಡೋದು ಅಂತಂದ್ರೆ ಮಗುವಿಗೆ ರಿಪ್ಲೇಸ್ಮೆಂಟ್ ಮಾಡುವಂಥದ್ದು ಅಂತ ಅನ್ಕೊಂಡ್ಬಿಡ್ತಾರೆ ತುಂಬಾ ಮನೇಲಿ. ಹಾಗೇನೆ ಅಮ್ಮ ಮಕ್ಕಳಿಗೆ ಕೆಲಸ ಹೇಳ್ಬಿಟ್ರೆ ಅಪ್ಪಂದಿರೋದು ಜೋರ ಗಲಾಟೆ ಸ್ಟಾರ್ಟ್ ಆಗ್ಬಿಡುತ್ತೆ. ನನ್ನ ಮಗನ್ ಯಾಕೆ, ನನ್ನ ಮಗಳನ್ನ ಯಾಕೆ ಕೆಲಸ ಮಾಡ್ತಿದ್ಯಾ, ನೀನ್ ಇರೋದು ಯಾಕೆ? ಯಾಕೆಂದ್ರೆ ಹೆಂಡತಿ ಇರೋದು ಮಕ್ಕಳ ಸೇವೆಗೆ ಅಂತ ಗಂಡ ನಂಬ್ಕೊಂಡಿರ್ತಾನೆ, ಮಕ್ಕಳು ಅಮ್ಮ ಇರೋದು ನನ್ನ ಸೇವೆಗೆ ಅಂತ ಅನ್ಕೊಂಡಿರ್ತಾರೆ. ಈ ಮಧ್ಯದಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಮಕ್ಕಳಿಗೆ ಜವಾಬ್ದಾರಿ ತೆಗೆದುಕೊಳ್ಳುವ ಸ್ವಭಾವನೂ ಬರೋದಿಲ್ಲ, ಮುಂದಾಳತ್ವ ವಹಿಸುವ ಸ್ವಭಾವನೂ ಬರೋದಿಲ್ಲ. ಜೊತೆಗೆ ಯಾವಾಗ್ಲೂ ಬೇರೆಯವ್ರ ಮೇಲೆ ಅವಲಂಬಿತರಾಗ್ತಾ ಹೋಗ್ತಾರೆ. ಇಂತಹ ಒಂದು ದುಷ್ಟ ಸಾಮಾಜಿಕ ಪರಿಕಲ್ಪನೆ ಅಂತ ನಾನು ಅಂತೀನಿ. ಯಾಕಂದ್ರೆ ನಮ್ಮನ್ನ ನಾವೊಂದೇ ಎಲ್ಲ ಪರಿತಪಿಸ್ಕೊಳ್ಳೋದು. ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಆ ಮಕ್ಕಳು ಪರಿತಪಿಸ್ತವೆ. ಅವ್ರಿಗೆ ಒಂದೇ ಸರಿ ಕಾಡಲ್ಲಿ ಕಣ್ಣು ಕಟ್ಟಿ ಬಿಟ್ಟ ಹಾಗಾಗ್ಬಿಡುತ್ತೆ. ವಯಸ್ಸಿಗೆ ಬಂದ್ಮೇಲೆ ಎಲ್ಲ ಬಂದು ಕಣ್ಣೆದುರು ನಿಂತ್ಕೊಂಡ್ಬಿಡುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅವಾಗ ಹೋಗಿ ಮತ್ತೊಂದೇನೇನೋ ಮಾಡ್ಕೋತಾರೆ, ಸೂಸೈಡ್ ಮಾಡ್ಕೋತಾರೆ, ಓಡೋಗ್ತಾರೆ, ಇನ್ನೇನೋ ಆಗುತ್ತೆ. ಇದೆಲ್ಲ ಆಗ್ಬಾರ್ದು ಅಂತಂದ್ರೆ ವಯಸ್ಸಿಗೆ ತಕ್ಕಷ್ಟು ಜವಾಬ್ದಾರಿ ಕೆಲಸ. ಉದಾಹರಣೆಗೆ ಒಂದು 7-8 ವರ್ಷ 10 ವರ್ಷ ಆದ ತಕ್ಷಣ ಅವರ ಹಾಸಿಗೆಯನ್ನು ಮಚ್ಚುವಂಥದ್ದು, ಅವರ ಬ್ಯಾಗ್ ಅನ್ನು ಅವರೇ ತುಂಬಿಕೊಳ್ಳುವಂಥದ್ದು, ಸ್ಕೂಲಿಗೆ ಅವರೇ ರೆಡಿ ಆಗುವಂಥದ್ದು, ಇದನ್ನೆಲ್ಲ ಕಲಿಸೋದು. ಆಮೇಲೆ 10-12 ವರ್ಷಕ್ಕೆ ಬಂದ್ಮೇಲೆ ಸಣ್ಣ ಪುಟ್ಟ ಅಡುಗೆಗಳನ್ನೆಲ್ಲ ಹೇಳ್ಕೊಡೋದು. ಯಾರು ಇಲ್ದೋದಾಗ ಅಥವಾ ಮನೇಲಿ ಯಾರಿಗೋ ಹುಷಾರಿಲ್ದೋದಾಗ ಅವ್ರನ್ನ ಕೇರ್ ತಗೊಳ್ಳೋದು. ನಾಯಿ ಮರಿ, ಬೆಕ್ಕಿನ ಮರಿ ಏನೇನೋ ಸಾಕಿರ್ತೀರಲ್ಲ, ಅದರ ಕೇರ್ ಅನ್ನ ಅವರೇ ತೆಗೆದುಕೊಳ್ಬೇಕು. ಒಟ್ನಲ್ಲಿ ಬೇರೆಯವರನ್ನ ಕೇರ್ ಮಾಡುವ, ಮನೆಯಲ್ಲಿ ಇರುವಂತಹ ಕೆಲಸವನ್ನ ಮಾಡುವಂಥದ್ದು, ಹಾಗೆ ತಮ್ಮ ಕೆಲಸವನ್ನ ತಾವು ಮಾಡುವಂಥದ್ದು, ಇದೆಲ್ಲ ಜವಾಬ್ದಾರಿಯನ್ನ ಕಲಿಸುತ್ತೆ. ಅಪ್ಪ ಅಮ್ಮ ಮಕ್ಕಳನ್ನ ಬಟ್ಟೆಯನ್ನ ಮಡಚೋದ್ರಿಂದ ಹಿಡಿದು ಶಾಲೆಗೆ ಎಲ್ಲವನ್ನ ಕೊಡುವವರೆಗೆ ಜವಾಬ್ದಾರಿ ವಹಿಸೋದನ್ನ ಬಿಡಬೇಕಾಗಿದ್ದು ಮೊದಲನೇ ಹೆಜ್ಜೆ. ಅವರಿಗೆ ಅವ್ರ ಕೆಲಸವನ್ನ ಮಾಡಿಕೊಳ್ಳೋದನ್ನ ಕಲಿಸೋದು ಮೊದಲನೇ ಹೆಜ್ಜೆ. ಮೂರನೇದಾಗಿ ಎಲ್ಲಾನು ತಕ್ಷಣಕ್ಕೆ ಸಿಗ್ಬಿಡುತ್ತೆ. ಕರೆದ ತಕ್ಷಣ ಅಂದ್ಬಿಡ್ತಾರೆ. ಯಾವ್ದಕ್ಕೂ ಕಾಯಬೇಕಾಗಿಲ್ಲ. ಇವತ್ತು ಹೇಳಿದ್ರೆ ನಾಳೆ ಬೆಳಿಗ್ಗೆ ಎವ್ರಿಥಿಂಗ್ ವಿಲ್ ಬಿ ರೆಡಿ. ಕಾಯೋ ಅಭ್ಯಾಸ ಇಲ್ಲ. ಪರಿಶ್ರಮಕ್ಕೆ ತಕ್ಕ ಹಾಗೆ ಒಂದು ಫಲ ಸಿಗ್ಬೇಕು ಅಂತಂದ್ರೆ ಪರಿಶ್ರಮ ಮೊದಲು ಮಾಡ್ಬೇಕು ಅನ್ನೋದು ಅಭ್ಯಾಸ ಇರೋದಿಲ್ಲ. ಆಮೇಲೆ ಪೇರೆಂಟ್ಸೇ ಅಷ್ಟೇ, ನೀನ್ ದೊಡ್ಡವನಾಗಿದ್ಯಾ ಅಂತ ಹೇಳ್ತಾನೆ ಎಲ್ಲ ನಿರ್ಧಾರಗಳನ್ನು ಅವನ ಪರವಾಗಿ ಅಥವಾ ಅವಳ ಪರವಾಗಿ ತೆಗೆದುಕೊಳ್ತಾರೆ. ಯಾವ ಶಾಲೆಗೆ ಹೋಗ್ಬೇಕು, ಯಾವ ಬಟ್ಟೆ ಹಾಕೊಬೇಕು, ಎಲ್ಲಿ ಹೇಗಿರ್ಬೇಕು, ಎಲ್ಲಾನು ಗೈಡೆಡ್ ಅಂಡ್ ಟ್ರೈನ್ಡ್ ಅಂಡ್ ಡೈರೆಕ್ಟೆಡ್. ನೀನ್ ಹೀಗಿರ್ಬೇಕು, ಇಲ್ಲಿ ಹೀಗೆ ನಡೆಯುತ್ತೆ, ಹೀಗೆ ಆಗಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿಕೊಟ್ಬಿಟ್ಟಿರ್ತಾರೆ. ಆದ್ರಿಂದ ಅವರು ಸಹಜವಾಗಿ ನಾನು ಯಾಕೆ ಯೋಚನೆ ಮಾಡ್ಬೇಕು, ನಾನು ಯಾಕೆ ನಿರ್ಧಾರ ಮಾಡ್ಬೇಕು, ಎಲ್ಲ ಬೇರೆಯವ್ರು ತಗೋತಾರಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಯಾಕಂದ್ರೆ ಸ್ವಾತಂತ್ರ್ಯ ಇರೋದಿಲ್ವಲ್ಲ. ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಜವಾಬ್ದಾರಿ ಬರಲ್ಲ, ಜವಾಬ್ದಾರಿ ಇಲ್ಲ ಅಂತಂದ್ರೆ ಸ್ವಾತಂತ್ರ್ಯ ಸಿಗಲ್ಲ.
ಇದು ಒಂಥರ ಸ್ವಾತಂತ್ರ್ಯ ಮತ್ತೆ ಜವಾಬ್ದಾರಿ ಒಟ್ಟಿಗೆ ನಡೆಯುವಂತಹ ಅಣ್ಣ ತಮ್ಮಂದಿರು. ಆದ್ರಿಂದ ನೀವು ಸ್ವಾತಂತ್ರ್ಯ ಕೊಟ್ಟು ತಪ್ಪು ಮಾಡೋದಕ್ಕೆ ಬಿಟ್ರೆ ಹಾ ಇನ್ನೊಂದು ಕಾರಣ ಅಂತಂದ್ರೆ ತಪ್ಪು ಮಾಡಬಾರ್ದು. ನಾನ್ ತಪ್ಪು ಮಾಡಬಾರ್ದು ಅಂತಾನೆ ಜವಾಬ್ದಾರಿ ತಗೊಳಲ್ಲ. ತಪ್ಪಾಗ್ಬಿಟ್ರೆ ಬೈತಾರೆ, ತಪ್ಪಾದ್ರೆ ದೂರ್ತಾರೆ, ತಪ್ಪಾದ್ರೆ ಅಪವಾದ ಬರುತ್ತೆ. ಸೊ ತಪ್ಪು ಮಾಡೋದಕ್ಕೆ ಹೆದರಿಕೊಂಡೇ ತುಂಬಾ ಜನ ಜವಾಬ್ದಾರಿ ತೆಗೆದುಕೊಳ್ಳೋದಿಲ್ಲ. ಬ್ಲೇಮ್ ಮಾಡ್ಬಿಡ್ತಾರೆ ಅಥವಾ ಆರೋಪ ಅಪವಾದಗಳಿಗೆ ಹೆದರಿಕೊಂಡೇ ಜವಾಬ್ದಾರಿ ತೆಗೆದುಕೊಳ್ಳೋದಿಲ್ಲ. ಇದು ಸಹ ಮಗುವಿನ ವಿಕಾಸದಲ್ಲಿ, ವ್ಯಕ್ತಿತ್ವ ವಿಕಾಸದಲ್ಲಿ ದೊಡ್ಡ 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 ತೊಂದರೆ. ಇದನ್ನ ಯಾರು ಮಾಡ್ತಾ ಇಲ್ಲ, ನಾವು ಪೇರೆಂಟ್ಸೇ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಅರ್ಥಕೊಳ್ಳೋದು ಬಹಳ ಮುಖ್ಯ. ಸೊ ಇದನ್ನ ಬೆಳೆಸೋದು ಹೇಗೆ? ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಕೆಲಸಗಳನ್ನ ಕೊಡೋದಕ್ಕೆ ಶುರು ಮಾಡಿ. ಇವಾಗ ನನ್ನ ಈ ವಿಡಿಯೋ ನೋಡ್ತಾ ಇರುವಂತ ಅವರ ಮಕ್ಕಳುಗಳು 16 ವರ್ಷ, 18 ವರ್ಷ, 20 ವರ್ಷ, 25 ವರ್ಷ ಆದ್ರೂನು ಅವ್ರ ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ ಅಂತಂದ್ರೆ ಗಮನಿಸಿ, ಅವರ ಎಷ್ಟು ಕೆಲಸಗಳನ್ನ ನೀವು ಮಾಡ್ಕೊಡ್ತಾ ಇದ್ದೀರಾ ಅಂತ. ತುಂಬಾ ಸಾರಿ ಎಷ್ಟೋ ಮಕ್ಕಳು ನೋಡಿದೀನಿ, ವಯಸ್ಸಾದ ಮಗುವಿಗೆ ಕೈ ತುತ್ತು ಕೊಡುವಂತಹವರಿದ್ದಾರೆ. ಒಂದು 25 ವರ್ಷದ ಮಗನಿಗೆ ಆ ಮಗಳಿಗೆ ಕೈ ತುತ್ತು ಊಟ ಮಾಡಿಸೋರಿದ್ದಾರೆ. ಅದೆಲ್ಲ ಬಿಟ್ಟಿದೆ. ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಸಿ ತುಂಬಾ ಪ್ಯಾಂಪರ್ಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ತುಂಬಾ ಸಾರಿ ಈ ಪ್ಯಾಂಪರ್ ಇಲ್ಲದೆ ಪ್ರೀತಿ ಮಾಡೋದು ಯಾವಾಗ್ಲೂ ಅಪರೂಪಕ್ಕೆ ಒಂದೊಂದ್ಸರಿ ಇದ್ರೆ ಚಂದ. ಪ್ರತಿದಿನ ಅದೇ ರುಟೀನ್ ಆಗಿ ನೀವು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾನು ಕೂಡ ಮಗುವನ ತಾಯಿಯಾಗಿ ನನಗೂ ಆ ತರ ದೌರ್ಬಲ್ಯಗಳಿದ್ದಾವೆ. ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ. ಯಾಕಂದ್ರೆ ನಮ್ಗಿರೋದೇ ಒಬ್ಬಿಬ್ರು, ಅವ್ರನ್ನ ಹೆಂಗಪ್ಪ ಒಂದೇ ಸರಿ ಕಷ್ಟಕ್ಕೆ ಹಾಕ್ಬಿಡ್ತೀವಿ ಅಂತ ಅನ್ಕೊಳ್ತೀವಿ. ಆದ್ರೆ ಹಾಗಾಗೋದಿಲ್ಲ. ಅವ್ರ ಮುಂದ್ ಕಷ್ಟ ಪಡಬಾರದು ಅನ್ನೋ ನಮ್ಮ ಏನ್ ಕಳಕಳಿ ಇದೆ, ಅದಕ್ಕೆ ಇವತ್ತಿಂದನೇ ನಾವು ಅವ್ರನ್ನ ಸಿದ್ಧಪಡಿಸೋದು ದೊಡ್ಡ ಕೊಡುಗೆ ಆಗಿದೆ. ಆಮೇಲೆ ಪ್ರತಿದಿನ ಒಂದು ಮನೆ ಜವಾಬ್ದಾರಿ ಅವ್ರ ಕೈ ಕೊಡಿ. ಕೊನೆ ಪಕ್ಷ ಬೀಗ ಹಾಕೊಂಡು ಹೋಗೋದು ಸಣ್ಣ ಪುಟ್ಟ ಕೆಲಸ, ಅಥವಾ ಮನೆ ಎಲ್ಲರೂ ಹೊರಗಡೆ ಹೋದ್ಮೇಲೆ ಮನೆ ಒಳಗಿಂದ ಬಾಗಿಲು ಹಾಕೊಳ್ಳೋದು, ಇಂಥದ್ದೊಂದು ಸಣ್ಣದು ಜವಾಬ್ದಾರಿ ಇದೆ. ಈ ಜವಾಬ್ದಾರಿಯನ್ನ ಅವ್ರಿಗೆ ಕೊಡಿ. ಕೆಲಸ ಆಯ್ತು, ಜವಾಬ್ದಾರಿ ಆಯ್ತು. ನೆಕ್ಸ್ಟ್ ತಪ್ಪು ಮಾಡೋದಕ್ಕೆ ಅವಕಾಶ ಕೊಡಿ. ಏನಾದ್ರೂ ಸರಿ, ಅಡಿಗೆ ಮನೆಗೆ ಬರ್ಬೇಡ, ನೀನು ತುಂಬಾ ಗಲೀಜ್ ಮಾಡ್ಬಿಡ್ತೀಯ, ನಿನಗೊಂದು ಕಟ್ ಮಾಡಕ್ ಬರಲ್ಲ, ಏನಿಲ್ಲ ಅಂತ ಅಂದ್ಬಿಟ್ಟು ಅಮ್ಮಂದಿರು ದೂರ ಕೂರಿಸ್ಬೇಡಿ. ಬಂದಾಗ ಮಗನೋ ಮಗಳು ಸರಿನೋ ತಪ್ಪೋ ಮಾಡೋದಕ್ ಬಿಡಿ. ಆಮೇಲೆ ಆ ಪಾತ್ರೆ ಬಳಸ್ಬಿಟ್ಟಿದ್ಯಾ, ಈ ಸಾರಿಗೆ ಈ ಲೋಟ ಹಾಕ್ಬೇಕಿತ್ತು, ಈ ಸೌಟ್ ಹಾಕ್ಬೇಕಿತ್ತು, ಹಂಗೆ ಹಿಂಗೆ ಅಂತ ತರ ಅಂತ ತಲೆ ತಿನ್ಬೇಡಿ. ಹೇಗ್ ಮಾಡಿದೆ ಹಾಗೆ ಒಪ್ಕೊಳ್ಳಿ. ನಿಧಾನಕ್ಕೆ ಆ ಮಗು ಒಗ್ದಿದ ಮೇಲೆ, ಮಗು ನೀನು ಈ ತರ ಮಾಡಿದ್ರೆ ನೋಡು ಆ ಪಾತ್ರೆ ಎಲ್ಲ ಸರಿ ಹೋಗಿಲ್ಲ, ನಿಮ್ಗೇನೋ ತಪ್ಪನ್ಸಿದೆ, ಅದನ್ನ ತಿದ್ದುವ ಕ್ರಮದಲ್ಲಿ ತಿದ್ದಿ. ಒಂದೇ ಸರಿ ದೂರ್ಬಿಡಿ, ಆಕ್ಷೇಪ ಮಾಡ್ಬೇಡಿ. ಅದು ಅಡಿಗೆ ಅಂತಲ್ಲ, ಎಲ್ಲದಕ್ಕೂ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಹಣಕಾಸು ಇರ್ಬೋದು, ಏನೇ ಇರಲಿ, ನೀವು ಜವಾಬ್ದಾರಿ ಕೊಟ್ಟಾಗ ಆತ ಅಥವಾ ಆಕೆ ಸರಿಯಾಗಿ ಮಾಡಿಲ್ಲ ಅಂದ್ರೆ ಒಂದೇ ಸರಿ ಬೈಯೋದಕ್ಕೆ ಹೋಗ್ಬೇಡಿ. ಬದಲಿಗೆ ಹೇಗ್ ಮಾಡೋದು ಅಂತ ಅದ್ರ ಮುಂದೆ ಮಾದರಿಯನ್ನ ಇಡಿ.